ಏನಿಲ್ಲ ನ್ಯಾಷನಲ್ ಚಾನಲಲ್ಲಿ ಇಂಡಕ್ಷನ್ ಕಮಿಷನ್ ಇದೆ ಆ್ಯಕ್ಚುಲಿ ಇದರಲ್ಲಿ 100 ಸೀಟ್ ಆಲ್ರೆಡಿ ಡಿಕ್ಲೇರ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಎಲ್ಲ ನೆಕ್ ಟು ನೆಕ್ ಉಂಟು TMC ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಬೇರೆ ಇಲ್ಲಿ ಉಂಟಲ್ಲ TVKನೇ ನಂಬರ್ ಭಾರಿ ಒಂದು 50 ಸೀಟ್ ತನಕ ಬಂದ್ಯಾರಂತ ಸುದ್ದಿ ಉಂಟು. ಸೊ ತಮಿಳ್ನಾಡಲ್ಲಿ ಹಂಗೆ ಅಸೆಂಬ್ಲಿ ಆಲ್ಮೋಸ್ಟ್ ತಮಿಳ್ನಾಡಲ್ಲಿ ಹಂಗೆ ಅಸೆಂಬ್ಲಿ ವೆಸ್ಟ್ ಬೆಂಗಾಲ್ ಸ್ಟಿಲ್ ಇಟ್ ಇಸ್ ಅ ಫೈಟ್. ಅಸ್ಸಾಂ ಒನ್ ಸೈಡೆಡ್ ವ್ಯಾರ್ ಇಸ್ ಕೇರಳ ಆಲ್ಸೋ ಒನ್ ಸೈಡೆಡ್. ಕೇರಳದಲ್ಲಿ ತೆಲಂಗಾಣ ಇಲೆಕ್ಷನ್ ಆದಮೇಲೆ ಒಂದು ಸಿಹಿ ಸುದ್ದಿ ಕಾಂಗ್ರೆಸ್ನವರಿಗೆ ಕೇರಳದಿಂದ ಬರ್ಬೋದು ಆ್ಯಕ್ಚುಲಿ. ಸರ್ ಕೆಲವೇ ಕ್ಷಣಗಳಲ್ಲಿ ಅದರ ಫಲಿತಾಂಶ ನಿಜವಾಗ್ಲೂ ನೀವು ಹೇಳ್ದಾಗೆ ಬರುತ್ತಾ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಕ್ವಿಕ್ ನಂಬರ್ಸ್ ಪಶ್ಚಿಮ ಬಂಗಾಳ ಅಸ್ಸಾಂನ ನಂಬರ್ಸ್ ಸದ್ಯಕ್ಕೆ ಸ್ಕ್ರೀನ್ನ ಮೇಲಿದೆ. ತಮಿಳುನಾಡಿನಲ್ಲಿ 12 ಕ್ಷೇತ್ರಗಳಲ್ಲಿ TVK ಮುನ್ನಡೆ, DMK 15. ನೆಕ್ ಟು ನೆಕ್ ಫೈಟ್ DMK ಹಾಗೆ TVK ನಡುವೆ ನಡೀತಾ ಇರೋದು. AIADMK 7 ಕ್ಷೇತ್ರಗಳಲ್ಲಿ ಮಾತ್ರ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಸ್ಸಾಂನಲ್ಲಿ 38 ಆಯಿತು. ಇದೀಗ NDA ಅಭ್ಯರ್ಥಿಗಳು ಲೀಡ್ನಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳ ಸಂಖ್ಯೆ. ಕೇರಳದಲ್ಲಿ UDF, ಅಲ್ಲಿಗೆ LDFನ ಸರ್ಕಾರ ಪತನವಾಗಿ UDFನ ಸರ್ಕಾರ ರಚನೆ ಆಗಲಿಕ್ಕೆ ಮುಹೂರ್ತ ಸನ್ನಿಹಿತವಾಯ್ತಾ? ಸದ್ಯದ ಫಲಿತಾಂಶದ ಟ್ರೆಂಡ್ ಹಾಗೆ ಕಾಣೋಕೆ ಸಿಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 47 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋ ಅಪ್ಡೇಟ್. ಬಹುಶಃ ಸ್ಟಾಲಿನ್ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. TVK ಪಾರ್ಟಿ ಹೊಸದಾಗಿ ಹುಟ್ಕೊಂಡಿರುವಂತ ಪಾರ್ಟಿ, ಅದು ರಾಜಕಾರಣಕ್ಕೆ ಹೊಸಬರಾಗಿರುವಂತಹ ವಿಜಯ್ ಅವರ ಪಾರ್ಟಿ ಈ ಮಟ್ಟಿಗೆ ಮುಖ್ಯಮಂತ್ರಿಗೆ ಪೈಪೋಟಿಯನ್ನ ಕೊಡುತ್ತೆ ಅಂತ ಹೇಳಿ ಪರಂಬೂರಿನಲ್ಲಿ ನಟ ವಿಜಯ್ಗೆ ಮುನ್ನಡೆ. ಮತ್ತೆ ಮುಂದೆ ಬರ್ತಾ ಇದ್ದಾರೆ ವಿಜಯ್. 2 ಕ್ಷೇತ್ರದಲ್ಲಿ ಅವರಿಗೆ ಆಕ್ಚುಲಿ ಹಿನ್ನಡೆ ಇತ್ತು, ಆದರೆ ಈಗ ಆರಂಭಿಕವಾಗಿ ಸ್ವಲ್ಪ ಮುನ್ನಡೆ ಪೆರಂಬೂರಿನಲ್ಲಿ ನಟ ವಿಜಯ್ಗೆ. 2 ಕ್ಷೇತ್ರದಲ್ಲಿ ಅವರು ಅಖಾಡಕ್ಕಿಳಿದಿದ್ದಾರೆ. ಆ ಪೈಕಿ ತಿರುಚಿಯಲ್ಲಿ TVK ಸಂಸ್ಥಾಪಕನಿಗೆ ಹಿನ್ನಡೆ ಆಗ್ತಾ ಇದ್ರೆ ಪೆರಂಬೂರಿನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅವ್ರಿಗೂ ಒಂದು ರೀತಿಯ ಆತಂಕ ಇದೆ. 100% ಏನೋ ನಿರೀಕ್ಷೆ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದೇನೆ, ಆದರೆ ನಾನೇ ಸೋತ್ಬಿಟ್ರೆ ಏನು ಅನ್ನುವಂತಹ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ. ಒಂದು ರೀತಿಯ ಸಮಾಧಾನ ಪೆರಂಬೂರಿನ ಸದ್ಯಕ್ಕಿನ ವಿಚಾರಗಳನ್ನ ಗಮನಿಸಿದಾಗ. ಪಕ್ಕದಲ್ಲಿ ಅಸ್ಸಾಂನ ರಿಸಲ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಅಸ್ಸಾಂ 39 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈ ಕಡೆ ಪುದುಚೇರಿ NDA 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆರಂಭಿಕ ಮುನ್ನಡೆ ಪುದುಚೇರಿಗೆ NDA. ನೋಡಿ, ವೆಸ್ಟ್ ಬೆಂಗಾಲ್ನ ಮ್ಯಾಸಿವ್ ಡಿಫರೆನ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 47 ಕ್ಷೇತ್ರಗಳಲ್ಲಿ ಬಿಜೆಪಿ ಅಲ್ಲಿ ಕಮಾಲ್ ಮಾಡ್ತಾ ಇದೆ. TMC 23ರಿಂದ 24 ಕ್ಷೇತ್ರಗಳಲ್ಲಿ ಮಾತ್ರ ಅಜಗಜಾಂತರ ವ್ಯತ್ಯಾಸ ಆಗ್ತಾ ಇದೆ. ಮೊದಲಿನಿಂದನೂ ಕೂಡ ನಾವು ಗಮನಿಸ್ತಾ ಇರೋದು 20ರಿಂದ 25 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದ್ದು ವ್ಯತ್ಯಾಸವನ್ನ ನೋಡಿದಾಗ. ಸ್ಮಿತಾ, ನಿಜ, ಕೇರಳದಲ್ಲಿ 29 ಕ್ಷೇತ್ರಗಳಲ್ಲಿ ಈಗಲೂ ಕೂಡ UDF ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಅಸ್ಸಾಂನ ನಂಬರ್ಸ್ ಕೂಡ ಸ್ಕ್ರೀನ್ನ ಮೇಲಿದೆ. 39 ಕ್ಷೇತ್ರಗಳಲ್ಲಿ ಅಸ್ಸಾಂನಲ್ಲಿ NDA ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ವಿಜಯ್ ಅವರಿಗೆ 1 ಕ್ಷೇತ್ರದಲ್ಲಿ ಮುನ್ನಡೆ, 1 ಕ್ಷೇತ್ರದಲ್ಲಿ ಹಿನ್ನಡೆ ಅನ್ನೋ ರೀತಿಯ ಪರಿಸ್ಥಿತಿ. ಇತ್ತ ಕೇರಳದಲ್ಲಿ ರಾಜೀವ್ ಚಂದ್ರಶೇಖರ್ ಅವರು, ಬಿಜೆಪಿ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ತಮಿಳುನಾಡು ನೋಡಿ, TVK 12, DMK 15 ಇದೆ. ಬರೀ 3 ವ್ಯತ್ಯಾಸ ಕಾಣಿಸ್ತಾ ಇದೆ. DMK ಅಲ್ಲಿ ಯಾವ ರೀತಿ ಲೀಡ್ ಅನ್ನ ತಗೋಬಹುದು, ಯಾವ ರೀತಿಯ ಮ್ಯಾಸಿವ್ ಆಗಿ ರಿಸಲ್ಟ್ ಅನ್ನ ಕೊಡಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದ್ರೆ TVK ಈ ಮಟ್ಟಿಗೆ ಪೈಪೋಟಿಯನ್ನ ಕೊಡ್ತಾ ಇದೆ. ತಮಿಳುನಾಡಿನಲ್ಲಿ ಯಾವ ರೀತಿ ವಿಸಿಲ್ ಸೌಂಡ್ ಮಾಡ್ತಾ ಇದೆ ಅನ್ನೋದಕ್ಕೆ ಈ ನಂಬರ್ ಸಾಕ್ಷಿ ಆಗ್ತಾ ಇದೆ. ಮುನ್ನಡೆ ಕ್ಷೇತ್ರದಲ್ಲಿ NDAನ ಹಿಂದಿಕ್ಕಿದೆ TVK. ತಮಿಳುನಾಡಿನಲ್ಲಿ ವಿಸಿಲ್ ಜೋರಾಗೆ ಸೌಂಡ್ ಮಾಡ್ತಾ ಇದೆ. 12 ಕ್ಷೇತ್ರಗಳಲ್ಲಿ TVK, 15 ಕ್ಷೇತ್ರಗಳಲ್ಲಿ DMK ಅಲ್ಲಿ ಲೀಡ್ ಅನ್ನ ತಗೊಳ್ತಾ ಇರೋದು. ಇನ್ನು ಕೇರಳದ ವಿಚಾರಕ್ಕೆ ಬಂದ್ರೆ UDF 29 ಆಯ್ತು, LDF 12, NDA ಕೇವಲ 2 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 1 ಇತ್ತು, ಈಗ 2 ಆಯ್ತು. ಬಹುಶಃ ಕೇರಳದಲ್ಲಿ ಎಷ್ಟೇ ಬಿಜೆಪಿ ಕ್ಷೇತ್ರ ಮುನ್ನಡೆಯನ್ನ ಕಾಯ್ದುಕೊಂಡ್ರೆ ಅದು ಸಾಧನೆ ಅಂತ ಹೇಳ್ಬೋದಾ, ಹೇಗೆ ಅಂತ ಕಾದ್ ನೋಡ್ಬೇಕು. ಆರಂಭಿಕ ಟ್ರೆಂಡ್ಗಳು ಮಾತ್ರ ಸದ್ಯಕ್ಕೆ ಲಭ್ಯವಾಗಿರೋದು. ನಮ್ಮ ಜೊತೆಯಲ್ಲಿ ಫ್ರೆಶ್ ಸೆಟ್ ಆಫ್ ಗೆಸ್ಟ್. ಬಿಜೆಪಿಯಿಂದ ರವಿಕುಮಾರ್ ಸರ್ ಜಾಯ್ನ್ ಆಗಿದ್ದಾರೆ, ಶಂಕರ್ ಅವರು ಕಾಂಗ್ರೆಸ್ ಇಂದ ಜಾಯ್ನ್ ಆಗಿದ್ದಾರೆ, ನಾಗೇಂದ್ರ ಸರ್ ಅವರು ಕಂಟಿನ್ಯೂ ಮಾಡ್ತಿದ್ದಾರೆ JDS ನಿಂದ. ಹಾಗೆ ನಮ್ಮ ಜೊತೆಯಲ್ಲಿ ಮೋಹನ್ ಚಿತ್ತಾಲೆ ಸರ್ ಸ್ಟುಡಿಯೋದಲ್ಲಿದ್ದಾರೆ, ರಾಘವ್ ಶರ್ಮಾ ಅವರು ಆಚೆಯಿಂದ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭಿಕ ಟ್ರೆಂಡ್ಗಳನ್ನು ನಾವು ಗಮನಿಸ್ತಾ ಇದ್ವಿ. ಕೇರಳದಲ್ಲಿ UDF ಸದ್ಯಕ್ಕೆ ಮುಂಚೂಣಿಯಲ್ಲಿದೆ. ತಮಿಳುನಾಡಿನಲ್ಲಿ TVK ಹಾಗೆ DMK ನೆಕ್ ಟು ನೆಕ್ ಫೈಟ್ ಮಾಡ್ತಾ ಇದೆ. ಶ್ರೀಪಾದ್, ನಾವು ಇನ್ನೊಂದ್ಸರಿ ಗೆಸ್ಟ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದ್ಸರಿ ನಂಬರ್ಸ್ ಅಪ್ಡೇಟ್ ಅನ್ನ ಕೊಟ್ಬೋಣ. 45ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಸ್ಸಾಂನಲ್ಲಿ ಬಿಜೆಪಿ ಅಂತೂ ಯಾವ ರೀತಿ ಕಮಾಲ್ ಮಾಡ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ನಿರೀಕ್ಷೆಯನ್ನು ಈ ರೀತಿ ಮಾಡಿರಲಿಲ್ವಾ ಅಂತ, ಆದರೆ 45ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದ್ದು. ಕೇರಳದಲ್ಲಿ UDF 30 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈ ಕಡೆ ತಮಿಳುನಾಡಿನ ವಿಚಾರಕ್ಕೆ ಬಂದ್ರೆ TVK ಅಲ್ಲಿ ಕಮಾಲ್ ಮಾಡ್ತಾ ಇದೆ. ವೆಸ್ಟ್ ಬೆಂಗಾಲ್ ಅಂತೂ 47 ಕ್ಷೇತ್ರಗಳಲ್ಲಿ, TMC 28 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ.
ಈ ರೀತಿ ಈಗ ಸದ್ಯಕ್ಕೆ ನಂಬರಿನ ಸೆಟ್ ಇದೆ. ಇನ್ನು ನಾವು ನಮ್ಮ ರಾಜ್ಯದ 2 ಕ್ಷೇತ್ರಗಳ ವಿಚಾರಕ್ಕೆ ಬಂದರು, ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಈಗ ದಾವಣಗೆರೆಯಲ್ಲಿ 2 ಸುತ್ತಿನಲ್ಲೂ ಶ್ರೀನಿವಾಸ್ ದಾಸ್ ಕರಿಯಪ್ಪ ಬಿಜೆಪಿಯ ಕ್ಯಾಂಡಿಡೇಟ್ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಆಗಿದೆ, ದಾವಣಗೆರೆಯಲ್ಲಿ ಬಿಜೆಪಿಗೆ ಮುನ್ನಡೆ ಆಗಿದೆ. ಈ ರೀತಿಯ ಲೆಕ್ಕಾಚಾರ ಸದ್ಯಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ನಾವು ಮೋಹನ್ ಚಿತ್ತಡೆ ಅವರಿಂದ ಆರಂಭ ಮಾಡ್ತೀವಿ. ಮೋಹನ್ ಚಿತ್ತಡೆ ಅವರೇ, ನೀವು ಆರಂಭದಿಂದಲೂ ಕೂಡ ನಾವು ಗಮನಿಸಿದ್ದೀವಿ, ಎಸ್ಪೆಷಲಿ ನಮ್ಮ ರಿಪಬ್ಲಿಕ್ ಕನ್ನಡದ ಡಿಬೇಟ್ಸ್ಗಳಲ್ಲಿ ಈ ಸಾರಿ ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ನಂಬರ್ಸ್ ಅನ್ನು ಕೂಡ ನಾವು ನೋಡಿದಾಗ ಆ ರೀತಿಯ ಟ್ರೆಂಡ್ ಸೆಟ್ ಆಗ್ತಾ ಇದೆ. ನಿಮ್ಮ ಫಸ್ಟ್ ರಿಯಾಕ್ಷನ್? ನೋಡಿ, ವೆಸ್ಟ್ ಬೆಂಗಾಲು ಬರೀ ವೆಸ್ಟ್ ಬೆಂಗಾಲಿಗೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ ಅದೊಂದು ಮಹತ್ವಪೂರ್ಣ ರಾಜ್ಯ. ವೆಸ್ಟ್ ಬೆಂಗಾಲ್ ಪಕ್ಕದಲ್ಲಿ ಬಾಂಗ್ಲಾದೇಶ ಇದೆ, ಅದರ ಪಕ್ಕದಲ್ಲೇ ಮಯನ್ಮಾರ್ ಇದೆ. ಸಿಲಿಗುರಿ ಕಾರಿಡಾರ್ ಚಿಕನ್ನೆಕ್ಕೂ ಅಲ್ಲಿ ಹತ್ರನ ಇದೆ. ಅತಿಯಾದ ಒಂದು ಧರ್ಮಕ್ಕೆ ಪೋಲರೈಸ್ ಮಾಡಿ ಅಲ್ಲಿಯ ಜನರ ಪರಿಸ್ಥಿತಿ 15 ವರ್ಷಗಳಿಂದ ಏನು ಆಗಿದೆ ಅಂತ ಹೇಳ್ತಾ ಹೋದರೆ ಅದು ರಾತ್ರಿ ಆಗ್ತದೆ ನನಗೆ ಹೇಳಲಿಕ್ಕೆ. ಈಗ ಜನನೇ ತೀರ್ಮಾನ ಮಾಡಿದರು, ಈ ಸಾಕಪ್ಪ, ಇನ್ನು ಇದು ಮಮತಾ ದೀದಿಯ ಭ್ರಷ್ಟಾಚಾರ ಮತ್ತು ಸಿಂಡಿಕೇಟ್ ರಾಜಕಾರಣ. ಜನರೇ ಹೊರಗಡೆ ಬಂದು CAPF CRPFಗೆ ಮತ್ತು ಜ್ಞಾನೇಶ್ ಕುಮಾರ್ ಅವ್ರಿಗೆ ಮತ್ತು ಅಲ್ಲಿರುವ ಏನು ಅಗ್ರವಾಲ್ ಅಂತ ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ದಾರೆ, ಅವರು ಎಷ್ಟು ಗಟ್ಟಿಯಾಗಿ ನಿಂತು ಈ ಸತೆ ಬಂಗಾಳದಲ್ಲಿ ಚುನಾವಣೆ ಮಾಡಿ ಬಂಗಾಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಇದು ಸಂಜೆ 5:30 6 ಗಂಟೆವರೆಗೂ ಇದು ಕೌಂಟಿಂಗ್ ನಡೀತಾ ಇರ್ತದೆ. ನೆಕ್ ಟು ನೆಕ್ ಫೈಟ್ ಆಗ್ತದೆ. ನಿಮ್ಮ ಹತ್ರ ಇರೋ ನ್ಯೂಸ್ಗೆ ನನ್ನ ಹತ್ರ ಇರೋ ನ್ಯೂಸ್ಗೆ 75 ಸೀಟ್ನಲ್ಲಿ BJP ಮುಂದಿದೆ, 53 ಸೀಟ್ನಲ್ಲಿ ಈಗ TMC ಮುಂದಿದೆ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ಭಾರತೀಯ ಜನತಾ ಪಾರ್ಟಿ ಒಂದು 160ರಿಂದ 180 ಸೀಟ್ ತೊಗೊಂಡು ಬಂಗಾಳದಲ್ಲಿ ಫಸ್ಟ್ ಟೈಮು ಆಫ್ಟರ್ 76 ಇಯರ್ಸ್ ಅಧಿಕಾರ ನಡೆಸದಂತ ಅನ್ನಿಸ್ತಾ ಇದೆ. ಓಕೆ, ನಾವು ನ್ಯಾಷನಲ್ ಚಾನಲ್ ಇಲೆಕ್ಷನ್ ಕಮಿಷನ್ ಆ್ಯಕ್ಚುಲಿ ಇದರಲ್ಲಿ 100 ಸೀಟ್ ಆಲ್ರೆಡಿ ಡಿಕ್ಲೇರ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಎಲ್ಲ ನೆಕ್ ಟು ನೆಕ್ ಉಂಟು TMC ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ. ಬೇರೆ ಇಲ್ಲಿ ಉಂಟಲ್ಲ TVKನೇ ನಂಬರ್ ಭಾರಿ ಒಂದು 50 ಸೀಟ್ ತನಕ ಬಂದಿದ್ದಾರೆ ಅಂತ ಸುದ್ದಿ ಉಂಟು. ಸೊ ತಮಿಳ್ನಾಡಲ್ಲಿ ಹಂಗೆ ಅಸೆಂಬ್ಲಿ, ಆಲ್ಮೋಸ್ಟ್ ತಮಿಳ್ನಾಡಲ್ಲಿ ಹಂಗೆ ಅಸೆಂಬ್ಲಿ. ವೆಸ್ಟ್ ಬೆಂಗಾಲ್ ಸ್ಟಿಲ್ ಇಟ್ ಇಸ್ ಅ ಫೈಟ್. ಅಸ್ಸಾಂ ಒನ್ ಸೈಡೆಡ್, ವ್ಯಾರಸ್ ಕೇರಳ ಆಲ್ಸೋ ಒನ್ ಸೈಡೆಡ್. ಕೇರಳದಲ್ಲಿ ತೆಲಂಗಾಣ ಇಲೆಕ್ಷನ್ ಆದಮೇಲೆ ಒಂದು ಸಿಹಿ ಸುದ್ದಿ ಕಾಂಗ್ರೆಸ್ನವರಿಗೆ ಕೇರಳದಿಂದ ಬರ್ಬೋದು. ಆ್ಯಕ್ಚುಲಿ ವಿಲ್ ಸಿ ಸರ್, ಕೆಲವೇ ಕ್ಷಣಗಳಲ್ಲಿ ಅದರ ಫಲಿತಾಂಶ ನಿಜವಾಗ್ಲೂ ನೀವು ಹೇಳ್ದಾಗೆ ಬರುತ್ತಾ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಕ್ವಿಕ್ ನಂಬರ್ಸ್, ಪಶ್ಚಿಮ ಬಂಗಾಳ, ಅಸ್ಸಾಂನ ನಂಬರ್ಸ್ ಸದ್ಯಕ್ಕೆ ಸ್ಕ್ರೀನ್ನ ಮೇಲಿದೆ. ತಮಿಳುನಾಡಿನಲ್ಲಿ 12 ಕ್ಷೇತ್ರಗಳಲ್ಲಿ TVK ಮುನ್ನಡೆ, DMK 15. ನೆಕ್ ಟು ನೆಕ್ ಫೈಟ್ DMK ಹಾಗೆ TVK ನಡುವೆ ನಡೀತಾ ಇರೋದು. AIADMK 7 ಕ್ಷೇತ್ರಗಳಲ್ಲಿ ಮಾತ್ರ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಸ್ಸಾಂನಲ್ಲಿ 38 ಆಯಿತು. ಇದೀಗ NDA ಅಭ್ಯರ್ಥಿಗಳು ಲೀಡ್ನಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳ ಸಂಖ್ಯೆ. ಕೇರಳದಲ್ಲಿ UDF, ಅಲ್ಲಿಗೆ LDFನ ಸರ್ಕಾರ ಪತನವಾಗಿ UDFನ ಸರ್ಕಾರ ರಚನೆ ಆಗಲಿಕ್ಕೆ ಮುಹೂರ್ತ ಸನ್ನಿಹಿತವಾಯ್ತಾ? ಸದ್ಯದ ಫಲಿತಾಂಶದ ಟ್ರೆಂಡ್ ಹಾಗೆ ಕಾಣೋಕೆ ಸಿಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 47 ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋ ಅಪ್ಡೇಟ್. ಬಹುಶಃ ಸ್ಟಾಲಿನ್ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. TVK ಪಾರ್ಟಿ ಹೊಸದಾಗಿ ಹುಟ್ಕೊಂಡಿರುವಂತ ಪಾರ್ಟಿ, ಅದು ರಾಜಕಾರಣಕ್ಕೆ ಹೊಸಬರಾಗಿರುವಂತಹ ವಿಜಯ್ ಅವರ ಪಾರ್ಟಿ ಈ ಮಟ್ಟಿಗೆ ಮುಖ್ಯಮಂತ್ರಿಗೆ ಪೈಪೋಟಿಯನ್ನ ಕೊಡುತ್ತೆ ಅಂತ ಹೇಳಿ ಪರಂಬೂರಿನಲ್ಲಿ ನಟ ವಿಜಯ್ಗೆ ಮುನ್ನಡೆ. ಮತ್ತೆ ಮುಂದೆ ಬರ್ತಾ ಇದ್ದಾರೆ ವಿಜಯ್. 2 ಕ್ಷೇತ್ರದಲ್ಲಿ ಅವರಿಗೆ ಆಕ್ಚುಲಿ ಹಿನ್ನಡೆ ಇತ್ತು, ಆದರೆ ಈಗ ಆರಂಭಿಕವಾಗಿ ಸ್ವಲ್ಪ ಮುನ್ನಡೆ ಪೆರಂಬೂರಿನಲ್ಲಿ ನಟ ವಿಜಯ್ಗೆ. 2 ಕ್ಷೇತ್ರದಲ್ಲಿ ಅವರು ಅಖಾಡಕ್ಕಿಳಿದಿದ್ದಾರೆ. ಆ ಪೈಕಿ ತಿರುಚಿಯಲ್ಲಿ TVK ಸಂಸ್ಥಾಪಕನಿಗೆ ಹಿನ್ನಡೆ ಆಗ್ತಾ ಇದ್ರೆ ಪೆರಂಬೂರಿನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅವ್ರಿಗೂ ಒಂದು ರೀತಿಯ ಆತಂಕ ಇದೆ. 100% ಏನೋ ನಿರೀಕ್ಷೆ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿದ್ದೇನೆ, ಆದರೆ ನಾನೇ ಸೋತ್ಬಿಟ್ರೆ ಏನು ಅನ್ನುವಂತಹ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ. ಒಂದು ರೀತಿಯ ಸಮಾಧಾನ ಪೆರಂಬೂರಿನ ಸದ್ಯಕ್ಕಿನ ವಿಚಾರಗಳನ್ನ ಗಮನಿಸಿದಾಗ, ಪಕ್ಕದಲ್ಲಿ ಅಸ್ಸಾಂನ ರಿಸಲ್ಟ್ ಅನ್ನ ಗಮನಿಸ್ತಾ ಇದ್ದೀರಿ. ಅಸ್ಸಾಂ 39 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈ ಕಡೆ ಪುದುಚೇರಿ NDA 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಆರಂಭಿಕ ಮುನ್ನಡೆ ಪುದುಚೇರಿಗೆ NDA. ನೋಡಿ, ವೆಸ್ಟ್ ಬೆಂಗಾಲ್ನ ಮ್ಯಾಸಿವ್ ಡಿಫರೆನ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಬರೋಬ್ಬರಿ 47 ಕ್ಷೇತ್ರಗಳಲ್ಲಿ BJP ಅಲ್ಲಿ ಕಮಾಲ್ ಮಾಡ್ತಾ ಇದೆ. TMC 23ರಿಂದ 24 ಕ್ಷೇತ್ರಗಳಲ್ಲಿ ಮಾತ್ರ ಅಜಗಜಾಂತರ ವ್ಯತ್ಯಾಸ ಆಗ್ತಾ ಇದೆ. ಮೊದಲಿನಿಂದನೂ ಕೂಡ ನಾವು ಗಮನಿಸ್ತಾ ಇರೋದು 20ರಿಂದ 25 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದ್ದು ವ್ಯತ್ಯಾಸವನ್ನ ನೋಡಿದಾಗ. ಸ್ಮಿತಾ, ನಿಜ, ಕೇರಳದಲ್ಲಿ 29 ಕ್ಷೇತ್ರಗಳಲ್ಲಿ ಈಗಲೂ ಕೂಡ UDF ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಅಸ್ಸಾಂನ ನಂಬರ್ಸ್ ಕೂಡ ಸ್ಕ್ರೀನ್ನ ಮೇಲಿದೆ. 39 ಕ್ಷೇತ್ರಗಳಲ್ಲಿ ಅಸ್ಸಾಂನಲ್ಲಿ NDA
ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ವಿಜಯ್ ಅವರಿಗೆ ಒಂದು ಕ್ಷೇತ್ರದಲ್ಲಿ ಮುನ್ನಡೆ, ಒಂದು ಕ್ಷೇತ್ರದಲ್ಲಿ ಹಿನ್ನಡೆ ಅನ್ನೋ ರೀತಿಯ ಪರಿಸ್ಥಿತಿ. ಇತ್ತ ಕೇರಳದಲ್ಲಿ ರಾಜೀವ್ ಚಂದ್ರಶೇಖರ್ ಅವರು, ಬಿಜೆಪಿ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ತಮಿಳುನಾಡು ನೋಡಿ, ಟಿವಿಕೆ 12, ಡಿಎಂಕೆ 15 ಇದೆ. ಬರೀ 3 ವ್ಯತ್ಯಾಸ ಕಾಣಿಸ್ತಾ ಇದೆ. ಡಿಎಂಕೆ ಅಲ್ಲಿ ಯಾವ ರೀತಿ ಲೀಡ್ ಅನ್ನ ತಗೋಬಹುದು, ಯಾವ ರೀತಿಯ ಮ್ಯಾಸಿವ್ ಆಗಿ ರಿಸಲ್ಟ್ ಅನ್ನ ಕೊಡಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದ್ರೆ ಟಿವಿಕೆ ಈ ಮಟ್ಟಿಗೆ ಪೈಪೋಟಿಯನ್ನ ಕೊಡ್ತಾ ಇದೆ. ತಮಿಳುನಾಡಿನಲ್ಲಿ ಯಾವ ರೀತಿ ವಿಸಿಲ್ ಸೌಂಡ್ ಮಾಡ್ತಾ ಇದೆ ಅನ್ನೋದಕ್ಕೆ ಈ ನಂಬರ್ ಸಾಕ್ಷಿ ಆಗ್ತಾ ಇದೆ. ಮುನ್ನಡೆ ಕ್ಷೇತ್ರದಲ್ಲಿ ಎನ್ಡಿಎನ ಹಿಂದಿಕ್ಕಿದೆ ಟಿವಿಕೆ. ತಮಿಳುನಾಡಿನಲ್ಲಿ ವಿಸಿಲ್ ಜೋರಾಗೆ ಸೌಂಡ್ ಮಾಡ್ತಾ ಇದೆ. 12 ಕ್ಷೇತ್ರಗಳಲ್ಲಿ ಟಿವಿಕೆ, 15 ಕ್ಷೇತ್ರಗಳಲ್ಲಿ ಡಿಎಂಕೆ ಅಲ್ಲಿ ಲೀಡ್ ಅನ್ನ ತಗೊಳ್ತಾ ಇರೋದು. ಇನ್ನು ಕೇರಳದ ವಿಚಾರಕ್ಕೆ ಬಂದ್ರೆ UDF 29 ಆಯ್ತು, ಈಗ LDF 12, NDA ಕೇವಲ 2 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಒಂದಿತ್ತು, ಈಗ 2 ಆಯ್ತು. ಬಹುಶಃ ಕೇರಳದಲ್ಲಿ ಎಷ್ಟೇ ಬಿಜೆಪಿ ಕ್ಷೇತ್ರ ಮುನ್ನಡೆಯನ್ನ ಕಾಯ್ದುಕೊಂಡ್ರು ಅದು ಸಾಧನೆ ಅಂತ ಹೇಳ್ಬೋದಾ, ಹೇಗೆ ಅಂತ ಕಾದ್ ನೋಡ್ಬೇಕು. ಆರಂಭಿಕ ಟ್ರೆಂಡ್ಗಳು ಮಾತ್ರ ಸದ್ಯಕ್ಕೆ ಲಭ್ಯವಾಗಿರೋದು. ನಮ್ಮ ಜೊತೆಯಲ್ಲಿ ಫ್ರೆಶ್ ಸೆಟ್ ಆಫ್ ಗೆಸ್ಟ್, ಬಿಜೆಪಿಯಿಂದ ರವಿಕುಮಾರ್ ಸರ್ ಜಾಯ್ನ್ ಆಗಿದ್ದಾರೆ, ಶಂಕರ್ ಅವರು ಕಾಂಗ್ರೆಸ್ ಇಂದ ಜಾಯ್ನ್ ಆಗಿದ್ದಾರೆ, ನಾಗೇಂದ್ರ ಸರ್ ಅವರು ಕಂಟಿನ್ಯೂ ಮಾಡ್ತಿದ್ದಾರೆ JDS ನಿಂದ. ಹಾಗೆ ನಮ್ಮ ಜೊತೆಯಲ್ಲಿ ಮೋಹನ್ ಚಿತ್ತಾಲೆ ಸರ್ ಸ್ಟುಡಿಯೋದಲ್ಲಿದ್ದಾರೆ, ರಾಘವ್ ಶರ್ಮಾ ಅವರು ಆಚೆಯಿಂದ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭಿಕ ಟ್ರೆಂಡ್ಗಳನ್ನು ನಾವು ಗಮನಿಸ್ತಾ ಇದ್ವಿ. ಕೇರಳದಲ್ಲಿ UDF ಸದ್ಯಕ್ಕೆ ಮುಂಚೂಣಿಯಲ್ಲಿದೆ. ತಮಿಳುನಾಡಿನಲ್ಲಿ ಟಿವಿಕೆ ಹಾಗೆ ಡಿಎಂಕೆ ನೆಕ್ ಟು ನೆಕ್ ಫೈಟ್ ಮಾಡ್ತಾ ಇದೆ. ಶ್ರೀಪಾದ್, ಎಸ್, ನಾವು ಇನ್ನೊಂದ್ಸರಿ ಗೆಸ್ಟ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದ್ಸರಿ ನಂಬರ್ಸ್ ಅಪ್ಡೇಟ್ ಅನ್ನ ಕೊಟ್ಬೋಣ. 45ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಸ್ಸಾಂನಲ್ಲಿ ಬಿಜೆಪಿ ಅಂತೂ ಯಾವ ರೀತಿ ಕಮಾಲ್ ಮಾಡ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ನಿರೀಕ್ಷೆಯನ್ನು ಈ ರೀತಿ ಮಾಡಿರಲಿಲ್ವಾ ಅಂತ, ಆದರೆ 45ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂಥದ್ದು. ಕೇರಳದಲ್ಲಿ UDF 30 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈ ಕಡೆ ತಮಿಳುನಾಡಿನ ವಿಚಾರಕ್ಕೆ ಬಂದ್ರೆ ಟಿವಿಕೆ ಅಲ್ಲಿ ಕಮಾಲ್ ಮಾಡ್ತಾ ಇದೆ. ವೆಸ್ಟ್ ಬೆಂಗಾಲ್ ಅಂತೂ 47 ಕ್ಷೇತ್ರಗಳಲ್ಲಿ, TMC 28 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈ ರೀತಿ ಈಗ ಸದ್ಯಕ್ಕೆ ನಂಬರಿನ ಸೆಟ್ ಇದೆ. ಇನ್ನು ನಾವು ನಮ್ಮ ರಾಜ್ಯದ 2 ಕ್ಷೇತ್ರಗಳ ವಿಚಾರಕ್ಕೆ ಬಂದರು, ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಈಗ ದಾವಣಗೆರೆಯಲ್ಲಿ 2 ಸುತ್ತಿನಲ್ಲೂ ಶ್ರೀನಿವಾಸ್ ದಾಸ್ ಕರಿಯಪ್ಪ ಬಿಜೆಪಿಯ ಕ್ಯಾಂಡಿಡೇಟ್ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಆಗಿದೆ, ದಾವಣಗೆರೆಯಲ್ಲಿ ಬಿಜೆಪಿಗೆ ಮುನ್ನಡೆ ಆಗಿದೆ. ಈ ರೀತಿಯ ಲೆಕ್ಕಾಚಾರ ಸದ್ಯಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ನಾವು ಮೋಹನ್ ಚಿತ್ತಡೆ ಅವರಿಂದ ಆರಂಭ ಮಾಡ್ತೀವಿ. ಮೋಹನ್ ಚಿತ್ತಡೆ ಅವರೇ, ನೀವು ಆರಂಭದಿಂದಲೂ ಕೂಡ ನಾವು ಗಮನಿಸಿದ್ದೀವಿ, ಎಸ್ಪೆಷಲಿ ನಮ್ಮ ರಿಪಬ್ಲಿಕ್ ಕನ್ನಡದ ಡಿಬೇಟ್ಸ್ಗಳಲ್ಲಿ ಈ ಸಾರಿ ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ನಂಬರ್ಸ್ ಅನ್ನು ಕೂಡ ನಾವು ನೋಡಿದಾಗ ಆ ರೀತಿಯ ಟ್ರೆಂಡ್ ಸೆಟ್ ಆಗ್ತಾ ಇದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ನೋಡಿ, ವೆಸ್ಟ್ ಬೆಂಗಾಲು ಬರೀ ವೆಸ್ಟ್ ಬೆಂಗಾಲಿಗೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ ಅದೊಂದು ಮಹತ್ವಪೂರ್ಣ ರಾಜ್ಯ. ವೆಸ್ಟ್ ಬೆಂಗಾಲ್ ಪಕ್ಕದಲ್ಲಿ ಬಾಂಗ್ಲಾದೇಶ್ ಇದೆ, ಅದರ ಪಕ್ಕದಲ್ಲೇ ಮಯನ್ಮಾರ್ ಇದೆ. ಸಿಲಿಗುರಿ ಕಾರಿಡಾರ್ ಚಿಕನ್ನೆಕ್ಕೂ ಅಲ್ಲಿ ಹತ್ರನ ಇದೆ. ಅತಿಯಾದ ಒಂದು ಧರ್ಮಕ್ಕೆ ಪೋಲರೈಸ್ ಮಾಡಿ ಅಲ್ಲಿಯ ಜನರ ಪರಿಸ್ಥಿತಿ 15 ವರ್ಷಗಳಿಂದ ಏನು ಆಗಿದೆ ಅಂತ ಹೇಳ್ತಾ ಹೋದರೆ ಅದು ರಾತ್ರಿ ಆಗ್ತದೆ ನನಗೆ ಹೇಳಲಿಕ್ಕೆ. ಈಗ ಜನಾನೇ ತೀರ್ಮಾನ ಮಾಡಿದರು, ಈ ಸಾಕಪ್ಪ, ಇನ್ನು ಇದು ಮಮತಾ ದೀದಿಯ ಭ್ರಷ್ಟಾಚಾರ ಮತ್ತು ಸಿಂಡಿಕೇಟ್ ರಾಜಕಾರಣ. ಜನರೇ ಹೊರಗಡೆ ಬಂದು CAPF CRPFಗೆ ಮತ್ತು ಜ್ಞಾನೇಶ್ ಕುಮಾರ್ ಅವ್ರಿಗೆ ಮತ್ತು ಅಲ್ಲಿರುವ ಏನು ಅಗ್ರವಾಲ್ ಅಂತ ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ದಾರೆ, ಅವರು ಎಷ್ಟು ಗಟ್ಟಿಯಾಗಿ ನಿಂತು ಈ ಸತೆ ಬಂಗಾಳದಲ್ಲಿ ಚುನಾವಣೆ ಮಾಡಿ ಬಂಗಾಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಇದು ಸಂಜೆ 5:30 6 ಗಂಟೆವರೆಗೂ ಇದು ಕೌಂಟಿಂಗ್ ನಡೀತಾ ಇರ್ತದೆ. ನೆಕ್ ಟು ನೆಕ್ ಫೈಟ್ ಆಗ್ತದೆ. ನಿಮ್ಮ ಹತ್ರ ಇರೋ ನ್ಯೂಸ್ಗೆ ನನ್ನ ಹತ್ರ ಇರೋ ನ್ಯೂಸ್ಗೆ 75 ಸೀಟ್ನಲ್ಲಿ BJP ಮುಂದಿದೆ, 53 ಸೀಟ್ನಲ್ಲಿ ಈಗ TMC ಮುಂದಿದೆ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ಭಾರತೀಯ ಜನತಾ ಪಾರ್ಟಿ ಒಂದು 160ರಿಂದ 180 ಸೀಟ್ ತೊಗೊಂಡು ಬಂಗಾಳದಲ್ಲಿ ಫಸ್ಟ್ ಟೈಮು ಆಫ್ಟರ್ 76 ಇಯರ್ಸ್ ಅಧಿಕಾರ ನಡೆಸಿದಂತ ಅನ್ನಿಸ್ತಾ ಇದೆ. ಓಕೆ, ನಾವು